ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಭಾಳ ಒಳ್ಳೆಯ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯಲ್ಲಾಗಲಿ ಯಾವ ಯಥಾರ್ಥ ಪ್ರವಾದಿಯನ್ನು ಜನ ಮೆಚ್ಚಿಕೊಳ್ಳಲಿಲ್ಲ. ಯಾವ ಪ್ರವಾದಿನಿಯನ್ನು ಜನರು ಮೆಚ್ಚಿಕೊಳ್ಳಲಿಲ್ಲ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 11ರಲ್ಲಿ ಯೇಸುವಿನ ನಿಮಿತ್ತ ಹಿಂಸಿಸಲ್ಪಡುವುದನ್ನು ಪ್ರಸ್ತಾಪಿಸಲಾಗಿದೆ. ಕೆಲಸದ ಸ್ಥಳದಲ್ಲಿ ಯೇಸುವಿನ ಶಿಷ್ಯರೆಂಬ ಅಂಶವನ್ನು ಮರೆಮಾಚಿದರೆ ಅದರಿಂದ ಕೆಲವು ಅನಾನುಕೂಲಗಳನ್ನು ಪಡೆಯಲು ಸಾಧ್ಯವಾಗಬಹುದು ಎಂಬುದಾಗಿ ಆ ಕಾಲಘಟ್ಟದ ಜನರು ನಂಬಿದರು. ಕ್ರಿಸ್ತನು ರಕ್ಷಣೆಯ ಮಾರ್ಗವಾಗಿದ್ದಾನೆ ಅನ್ನುವಂಥದ್ದನ್ನು ನಿಮ್ಮ ಬಲವಾದಂಥ ಒಂದು ನಂಬಿಕೆಯಾಗಬೇಕು. ಕ್ರಿಸ್ತನು ನನಗೆ ರಕ್ಷಣೆಯ ಮಾರ್ಗವಾಗಿದ್ದಾನೆ. ಏನಾಗಿದ್ದಾನೆ? ರಕ್ಷಣೆಯ ಮಾರ್ಗವಾಗಿದ್ದಾನೆ. ಆ ರಕ್ಷಣೆಯ ಮಾರ್ಗ ನನ್ನನ್ನು ಜನರಿಂದ ಪ್ರಶಂಸೆಯನ್ನು ಗಳಿಸಬಹುದು ಎಂಬುದಾಗಿ ನೆನೆಸ್ತೇವೆ. ಆದರೆ ಅದು ಎಲ್ಲ ಸಮಯದಲ್ಲೂ ಅಲ್ಲ. ಯಾಕೆಂದರೆ ಅನೇಕರು ಕರ್ತನನ್ನು ವಿರೋಧಿಸುವವರು ನಿಮ್ಮ ಪಾಳೆಯದಲ್ಲಿ ಇರ್ತಾರೆ. ಆ ಕಾರಣಕ್ಕೆ ಬಹುಶಃ ನೀವು ಕ್ರಿಸ್ತನ ಒಬ್ಬ ಸಾಕ್ಷಿಯಾಗುವುದಕ್ಕೆ ನಾಚಿಕೊಂಡಿರಬಹುದು. ನಿಮ್ಮ ಮೇಲಾಧಿಕಾರಿಗಳು ಅವಿಶ್ವಾಸಿಗಳಿರುವುದರಿಂದ ಇತರರ ಮುಂದೆ ನೀವು ಅವಿಶ್ವಾಸಿಗಳಂತೆ ತೋರಿಕೆ ಮಾಡಲು ಪ್ರಯತ್ನಿಸಿರಬಹುದು. ಯಾಕಂದರೆ ಕರ್ತನು ನಿಜವಾದ ದೇವರು ಎಂದು ಹೇಳಿಕೊಳ್ಳುವುದಕ್ಕೆ ನಿಮಗೆ ನಾಚಿಕೆಯಾಗಿರಬಹುದು. ಕರ್ತನು ನಿನ್ನನ್ನು ಉನ್ನತಕ್ಕೆ ನಡೆಸುವನು ಎಂಬುದನ್ನು ಜಗಜ್ಜಾಹೀರಾಗಿ ಸಾರುವುದಕ್ಕೆ ನಿನಗೆ ಮನಸ್ಸು ಒಪ್ಪದೇ ಇರಬಹುದು. ಆದರೆ ಇಲ್ಲಿ ಗಮನಿಸುವುದೇನಪ್ಪ ಅಂತಂದರೆ, ನೀವು ಕರ್ತನನ್ನು, ಪ್ರೀತಿಯ ಸ್ವರೂಪಿಯನ್ನು, ನಮ್ಮನ್ನು ಪಾಪಗಳಿಂದ ಆತನ ರಕ್ತವನ್ನು ಕೊಟ್ಟು ತೊಳೆದ ಕರ್ತನನ್ನು ನಿಜದ ದೇವರಾಗಿ ಅಂಗೀಕರಿಸುವಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಬಹಳ ಮುಖ್ಯ. ಒಬ್ಬ ಕ್ರೈಸ್ತ ತನ್ನ ನಂಬಿಕೆಯನ್ನು ಪ್ರಕಟಿಸೋದಕ್ಕೆ ಸತ್ಯವೇದದ ವಾಕ್ಯಗಳನ್ನು ಆ ಕ್ಯಾಲೆಂಡರ್ಗಳ ಮೇಲೆ ನೇತಾಕ್ತಾರೆ. ಆದರೆ ಒಬ್ಬ ಕ್ರೈಸ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸುವಂಥ ಸತ್ಯವೇದದ ವಾಕ್ಯಗಳಿದೆಯಲ್ಲ, ಅದನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಅರಿಕೆ ಮಾಡುವಂಥದ್ದು ಬಹಳ ಮುಖ್ಯ. ಬಹಳ ಮುಖ್ಯ. ಯಾಕಂದರೆ ವಾಕ್ಯ ಅನ್ನುವಂಥದ್ದು ಹೃದಯದಲ್ಲಿ ಹಲಗು ನೆಟ್ಟಾಗಬೇಕು. ಹೃದಯದಲ್ಲಿ ಹಲಗು ನೆಟ್ಟಂತಾದರೆ ಅದು ಕರ್ತನಿಗೆ ಪ್ರಿಯ. ಕರ್ತನು ಅದನ್ನು ನೋಡುವವರಾಗಿದ್ದಾರೆ ಪ್ರಿಯರೇ. ಯಾಕೆಂದರೆ ನನ್ನ ನಿಮಿತ್ತ ಹಿಂಸೆ ಅನುಭವಿಸುವವರು, ನನ್ನ ಹೆಸರನ್ನು ಪ್ರಕಟಿಸಲು ನಾಚಿಕೆ ಪಡೆದವರು ಧನ್ಯರು. ಯಾರ ನಿಮಿತ್ತ? ಕರ್ತನ ನಿಮಿತ್ತ. ಯಾರ ನಿಮಿತ್ತ ಹಿಂಸೆ? ಕರ್ತನ ನಿಮಿತ್ತ ಹಿಂಸೆ. ಯಾರ ಹೆಸರನ್ನು ಪ್ರಕಟಪಡಿಸುವುದಕ್ಕೆ ನಾಚಿಕೆ ಪಡುವುದಿಲ್ಲ. ಕರ್ತನ ಹೆಸರನ್ನು, ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳನ್ನು, ಕರ್ತನು ಮಾಡಿದಂಥ ಮೇಲುಗಳನ್ನು, ಕರ್ತನು ನನ್ನನ್ನು ನಡೆಸಿದಂಥ ಹಾದಿಯನ್ನು ನಾನು ಪ್ರಕಟಪಡಿಸುವುದಕ್ಕೆ ನಾಚಿಕೆ ಪಡಬಾರದು. ಯಾರು ನಾಚಿಕೆ ಪಡುವುದಿಲ್ಲವೋ ಅವರು ಧನ್ಯರು. ಯಾಕೆಂದರೆ ಆತನು ನಂಬಿಕಸ್ತನು, ಆತನು ನಮ್ಮನ್ನು ನಡೆಸುವವನು, ಆತನು ನಮ್ಮನ್ನು ವಿಶೇಷವಾಗಿ ನಮ್ಮನ್ನು ರೂಪಿಸಿದ್ದಾನೆ. ನಮ್ಮ ಮೇಲೆ ಒಂದು ಅಕ್ಕರೆಯನ್ನಿಟ್ಟಿದ್ದಾನೆ. ನಮ್ಮ ಮೇಲೆ ಒಂದು ವಿಶೇಷವಾದಂಥ ಒಂದು ಪ್ರೀತಿ ಮತ್ತು ಅಭಿವೃದ್ಧಿಯನ್ನು, ಕಾಳಜಿಯನ್ನು, ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರ ಜಗತ್ತಿನ ಮೂಲೆಗೂ
ಸುವಾರ್ತೆಯನ್ನು ಸಾರುವಂಥ ಬಲವನ್ನು ಕೊಡು. ಮಕ್ಕಳು ಯಾರ್ಯಾರು ನೋಡ್ತಾ ಇದ್ದರು ಅವ್ರಿಗೊಂದು ಸಾಕ್ಷಿಯ ಜೀವಿತವನ್ನು ಕೊಡು, ಮನಸ್ಸಾಕ್ಷಿ ಕೊಡು, ಆತ್ಮಸಾಕ್ಷಿ ಕೊಡು. ಯೇಸುವೇ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಯೇಸುವೇ ನಿಮ್ಮ ರಕ್ತ ನಮ್ಮೆಲ್ಲರ ಮೇಲೆ ಚೆಲ್ಲಲ್ಪಡಲಿ. ನಮ್ಮನ್ನು ಆಶೀರ್ವದಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.